ಆಕಾಶವಾಣಿ ಭದ್ರಾವತಿ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ. ಬಯಸಿದೆಲ್ಲ ಜನಹಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಶಂಕರಘಟ್ಟ, ಶಿವಮೊಗ್ಗ. ವಿಶ್ವ ಮಹಾನಾಯಕ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು, ವಿಚಾರಗಳಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ಪ್ರೊಫೆಸರ್ ಡಾಕ್ಟರ್ ಆರ್ ಓಬಳೇಶ್ ಕಟ್ಟಿಯವರ ಜೊತೆಯಲ್ಲಿ ಇದ್ದೇವೆ. ಮೂಲತಃ ಓಬಳೇಶ್ ಕಟ್ಟಿಯವರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ತೋರಣಗಟ್ಟೆ ಗ್ರಾಮದವರು. ಅವರು ಅನೇಕ ಪ್ರಸಿದ್ಧ ವಿಮರ್ಶಕರು, ಸಂಶೋಧಕರು, ಹಾಗೆ ಕವಿಗಳು, ನಾಟಕಕಾರರು ಕೂಡ. ಅವರು ಸುಮಾರು 34 ವರ್ಷಗಳ ಕಾಲ ಶಿಕ್ಷಣ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರವಾಚಕರಾಗಿ, ಪ್ರಾಂಶುಪಾಲರಾಗಿ, ತುಮಕೂರು ವಿಶ್ವವಿದ್ಯಾಲಯದ ಶಿಕ್ಷಣ ನಿಕಾಯದ ಡೀನರಾಗಿ ಸೇವೆಯನ್ನ ಸಲ್ಲಿಸಿದಂಥವರು. ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ತನ್ನ ಹುಟ್ಟೂರಿನಲ್ಲಿ ಪಡೆದು ಆನಂತರ ಅವರು ಬೇರೆ ಬೇರೆ ಪದವಿ ಕಾಲೇಜಿನಲ್ಲಿ ಪದವಿಗಳನ್ನ ಪಡೆದಂಥವರು. ಹಾಗೆ PhD ಪದವಿಯನ್ನ, MA ಪದವಿಯನ್ನ, MEd ಪದವಿಯನ್ನ, ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡೆದಿರುವಂತಹವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಬರವಣಿಗೆಯ ದೋಷಗಳು ಮತ್ತು ಪರಿಹಾರಾತ್ಮಕ ಕಾರ್ಯಕ್ರಮಗಳು ಒಂದು ಅಧ್ಯಯನ ಎಂಬ ವಿಷಯ ಕುರಿತು PhD ವ್ಯಾಸಂಗ ಮಾಡಿ ಅದಕ್ಕೆ PhD ಪದವಿಯನ್ನ ಪಡೆದಂತವರು. ಶೈಕ್ಷಣಿಕವಾಗಿ ತುಂಬಾ ಹೆಸರು ಮಾಡಿರುವಂತಹ ಡಾಕ್ಟರ್ ಓಬಳೇಶ್ ಕಟ್ಟಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಆಂದೋಲನ ತರ, ಕ್ರಾಂತಿಕಾರಿ ತರ, ಬದಲಾವಣೆ ತರ ಕೆಲಸವನ್ನ ಮಾಡಿರುವಂತವರು. ಸುಮಾರು 47 ಕೃತಿಗಳನ್ನ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ್ದಾರೆ. ಸುಮಾರು 21 ಸಾಹಿತ್ಯ ಕೃತಿಗಳನ್ನ ಪ್ರಕಟಿಸಿರುವಂತಹ ಓಬಳೇಶ್ ಕಟ್ಟಿಯವರು 1996ರಲ್ಲಿ 24 ಗಂಟೆಗಳ ಕಾಲ ನಿರಂತರ ಬೋಧನೆಯನ್ನ ಮಾಡಿ ರಾಷ್ಟ್ರೀಯ ದಾಖಲೆಯನ್ನು ಮಾಡ್ತಾರೆ. 97ರಲ್ಲಿ 40 ಗಂಟೆಗಳ ರಾಷ್ಟ್ರೀಯ ದಾಖಲೆಯನ್ನು ಮುರಿದು 45 ಗಂಟೆಗಳ ನಿರಂತರ ಬೋಧನೆ ಮಾಡಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ರಾಷ್ಟ್ರೀಯ ದಾಖಲೆಯನ್ನ ಮಾಡ್ತಾರೆ. ಬುದ್ಧ, ಬಸವ, ಸ್ವಾಮಿ ವಿವೇಕಾನಂದ, ಅಂಬೇಡ್ಕರ್, ಪೆರಿಯರು, ನಾರಾಯಣ ಗುರು, ಕೈವಾರ ತಾತಯ್ಯ ಮುಂತಾದ ಮಹಾಪುರುಷರ ಬಗ್ಗೆ ಹಲವಾರು ಭಾಷಣಗಳನ್ನ, ಚಿಂತನ ಮಂಥನಗಳನ್ನು ಮಾಡಿರುವಂತವರು ಡಾಕ್ಟರ್ ಓಬಳೇಶ್ ಕಟ್ಟಿಯವರು. ಡಾಕ್ಟರ್ ಓಬಳೇಶ್ ಕಟ್ಟಿ ಅವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಂದಿರುವಂತದ್ದು. ಅವರ ಸಹಸ್ರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಓಬಳೇಶ್ ಕಟ್ಟಿಯವರ ಜೊತೆಯಲ್ಲಿ ನಾವಿದ್ದೇವೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಬಹಳ ಮುಖ್ಯವಾಗಿ ತಾವು ಅಂಬೇಡ್ಕರ್ ಬಗ್ಗೆ ಬರೀತೀರಿ, ಹಾಗೆಯೇ ಕುವೆಂಪು ಬಗ್ಗೆ ಬರೀತೀರಿ, ಹಾಗೆ ಬಹಳಷ್ಟು ಜನ ಈ ಮಹಾಪುರುಷರ ಬಗ್ಗೆ ಎಲ್ಲ ಬರೀತೀರಿ, ಶಿಕ್ಷಣ ಕ್ಷೇತ್ರದ ಕೃತಿಗಳನ್ನೆಲ್ಲ ಬರೀತೀರಿ. ನಿಮ್ಮೆಲ್ಲ ಯೋಚನಾ ಲಹರಿಯ ಹಿಂದೆ, ನಿಮ್ಮೆಲ್ಲ ತಾತ್ವಿಕ ಚಿಂತನೆಗಳ ಹಿಂದೆ ಅಂಬೇಡ್ಕರ್ ಎಂಬ ಒಬ್ಬ ದೊಡ್ಡ ಮಹಾ ಪುರುಷನ ಒಂದು ತತ್ವ ವಿಚಾರಗಳು ತಮಗೆ ಪ್ರಭಾವಿತವಾಗಿರುವಂತದ್ದು. ಹಾಗಾಗಿ ಇಂಥ ಅಂಬೇಡ್ಕರ್ ಅವರ ವಿಚಾರಧಾರೆಗಳು, ಅವರ ಜೀವನ ಮತ್ತು ಸಾಧನೆಗಳು ತಮ್ಮ ಬದುಕಿನ ಅವಧಿಯಲ್ಲಿ ಯಾವಾಗ ಪ್ರವೇಶ ಪಡೆದು, ಅವು ಹೇಗೆ ಪಡೆದವು ಸರ್? ನಾನು ಸುಮಾರು 1982ರಲ್ಲಿ ಭದ್ರಾವತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ನಾನು ಸ್ಟೂಡೆಂಟ್. ಅಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಅಂತ ನಿಮಗೆ ಗೊತ್ತಿರಬೇಕು. ಹೌದು. ಈ ರಾಜ್ಯದ ಗುಡಿಸಲುಗಳಲ್ಲಿ ಹೋರಾಟದ ದೀಪವನ್ನು ಹಚ್ಚಿದ ಮಹಾನ್ ಶಕ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಅವರು ನಮಗೆ ಕನ್ನಡ ಪಾಠವನ್ನ ಮಾಡೋ ಪದವಿಯಲ್ಲಿ. ಆ ಸಂದರ್ಭದಲ್ಲಿ ಅವರು ಆಗಾಗ ಅಂಬೇಡ್ಕರ್ ವಿಚಾರಗಳನ್ನು ಸಹ ಕೆಲವು ಸಂದರ್ಭೋಚಿತವಾಗಿ ಹೇಳ್ತಾ ಇದ್ರು. ಆಮೇಲೆ ಅವರೆಲ್ಲ ಬಸವಣ್ಣನ ಬಗ್ಗೆ ಹೇಳ್ತಿದ್ರು, ಅಂಬೇಡ್ಕರ್ ಬಗ್ಗೆ ಹೇಳ್ತಿದ್ರು, ಬುದ್ಧನ ಬಗ್ಗೆ ಹೇಳ್ತಿದ್ರು. ಅವಾಗ ಅವರು ಕಾಲೇಜಲ್ಲಿ ಒಂದೊಂದು ದಿವಸ ಬರ್ತಿದ್ರು, ಪೀರಿಯಡ್ ಇರ್ತಿತ್ತು. ಆಮೇಲೆ ನಾನು ಅವ್ರನ್ನೇ ಪ್ರಶ್ನೆ ಕೇಳಿದೆ, ಸರ್ ನಿನ್ನೆ ತರಗತಿ ಇತ್ತು, ನೀವು ಬರ್ಲಿಲ್ಲಲ್ಲ ಸರ್, ತುಂಬಾ ನಮ್ಗೆ ಮಿಸ್ ಆಯ್ತು, ಹಂಗೆ ಅಂತ ನಾನು ನೇರವಾಗಿ ಕೇಳ್ತಿದ್ದೆ ಅವ್ರನ್ನ. ಅಯ್ಯೋ ಓಬಳೇಶು, ನನ್ನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ನಾನು ನಿಂಗೆ ಹಿಂಗೆ ಹೋರಾಟದ ಸಂಘರ್ಷ ಸಮಿತಿಗೆ ಹೋಗ್ತಿರ್ತೇನೆ, ಒಂದೊಂದ್ಸರಿ ತಡವಾಗ್ಬಿಡುತ್ತಪ್ಪ, ಹಾಗಾಗಿ ನನಗೆ ಬರೋದಿಲ್ಲ ಅಂದ್ರು. ಹೌದಾ ಸರ್ ಅಂದೆ. ಆಮೇಲೆ ಅವ್ರ ಬಗ್ಗೆ ಕೆಲವು ನಮ್ಮ ಪ್ರೊಫೆಸರ್ಗಳಿದ್ರು, ಅಲ್ಲಿ ಮಾರಪ್ಪ ಅಂತ ಒಬ್ರಿದ್ರು, ಅವ್ರ ಹತ್ರ ನಾನು ಕೇಳಿದೆ, ಸರ್ ಹಿಂಗೆ ಅಂತಾರಲ್ಲ, ಹೌದು ಭಾರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು, ಹಾಗಾಗಿ ತರಗತಿಗಳಿಗೆ ಒಂದೊಂದು ದಿವಸ ಬರಕ್ ಆಗೋದಿಲ್ಲ ಅವ್ರಿಗೆ ಅಂದ್ರು. ಹಾಗೆ ಅವ್ರ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ತಾ ಇದ್ರು. ನಾನು ಹಾಗೆ ಆ ಸಮಾರಂಭಗಳು ಏರ್ಪಡಿಸ್ತಿದ್ರಲ್ಲ, ಆ ಸಮಾರಂಭಗಳು ನಾನು ಹೋಗ್ತಿದ್ದೆ. ಸಮಾರಂಭಕ್ಕೆ ಹೋದಾಗ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹೆಚ್ಚು ಹೇಳ್ತಿದ್ರು. ಅವ್ರು ಅಂಬೇಡ್ಕರ್ ವಾದಿ. ಹೌದೌದು. ಬಿ ಕೃಷ್ಣಪ್ಪನ. ಹೌದೌದು. ಬಹಳ ಜನ ಗಾಂಧಿವಾದಿನೂ ಇದ್ದಾರೆ, ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರ್ ವಿಚಾರಗಳನ್ನ ಕೇಳ್ತಾ ಇದ್ದೆ. ಆಮೇಲೆ ನಾನು ಪ್ರಾರಂಭ ಮಾಡಿದೆ, ಏನು ಇಷ್ಟೆಲ್ಲ ವಿಚಾರ ಹೇಳ್ತಾನೆ ಅಂತ ಅಂಬೇಡ್ಕರ್ ಪುಸ್ತಕಗಳನ್ನ ತೆಗೆದುಕೊಂಡು ಅಧ್ಯಾಪನ ಮಾಡಕ್ ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡಿದ ಒಂದು ಪ್ರತಿಫಲವೇ ನಾನು ಇವತ್ತು ಅಂಬೇಡ್ಕರ್ ಬಗ್ಗೆ ಅಥೆಂಟಿಕ್ ಆಗಿ
ಅನೇಕ ವಿಚಾರಗಳನ್ನು ಮಾತಾಡೋದಕ್ಕೆ ನನಗೆ ಸಮರ್ಥನಾಗಿದ್ದೇನೆ. ಅಂದ್ರೆ ನೀವು ಪದವಿ ವ್ಯಾಸಂಗ ಮಾಡುವಾಗಲೇ ಅಂಬೇಡ್ಕರ್ ಅವರ ವಿಚಾರಧಾರೆ ಪ್ರವೇಶ ಪಡೆಯಿತು. ಆ ವಿಚಾರ ಪಡೆದ ಮೇಲೆ ತಾವು ಅನುಸರಿಸಿದ ಬಗೆಯನ್ನು ಹೇಳಿ, ಹೇಗೆ ಅಂಬೇಡ್ಕರ್ ವಿಚಾರಧಾರೆಗೆ ಅನುಗುಣವಾಗಿ ನೀವು ನಡ್ಕೊಂಡಂತ ರೀತಿ, ನಿಮ್ಮ ಅಧ್ಯಾಪನದ ಸಂದರ್ಭದಲ್ಲಿ ನೀವು ಹೇಗೆ ಸಮಾಜದ ನಿರ್ಮಾಣಕ್ಕಾಗಿ, ಸರ್ವೋದಯದ ನಿರ್ಮಾಣಕ್ಕಾಗಿ ತಾವು ಹೋರಾಟ ಮಾಡಿದಂತ ರೀತಿ, ಬದುಕಿದ ರೀತಿ, ತಾವು ವಿದ್ಯಾರ್ಥಿಗಳನ್ನ ಹೇಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಅದನ್ನು ಹೇಳಿ ಸರ್. ನಾನು ವಿದ್ಯಾಭ್ಯಾಸ BA ಮುಗೀತು, B.Ed ಮುಗೀತು. ಆಮೇಲೆ M.Ed ಮಾಡಿಕೊಂಡು ನಾನು ಸಕಲೇಶಪುರದಲ್ಲಿ ಉಪನ್ಯಾಸಕನಾಗಿ ಸೇರ್ಕೊಂಡೆ. ಆಗ ಅಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಮತ್ತು ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಿದ್ರು, ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಿದ್ರು. ಹೆಂಗೆ ಇಲ್ಲಿ ಉಪನ್ಯಾಸಕರು ಇದ್ದಾರೆ ಹೀಗೆ ಅಂತ ಕೆಲವು ಜನಗಳ ಪರಿಚಯ ಆದ್ಮೇಲೆ ನನ್ನ ಪ್ರಾರಂಭ ವರ್ಷದಲ್ಲಿ ಕರೆದ್ರು. ನನ್ನ ಭಾಷಣ ಮತ್ತು ನನ್ನ ವಿಚಾರಗಳ ಮಂಡನೆ ಇವನ್ನೆಲ್ಲವನ್ನ ನೋಡಿದಂತರು ಪ್ರತಿ ವರ್ಷನೂ ನನ್ನನ್ನ ಗುರ್ತಿಸಿ ಕರೆದು ಹಳ್ಳಿಗಳು ಕರ್ಕೊಂಡೋಗಿ ನನ್ನ ಭಾಷಣ ಮಾಡಕ್ ಪ್ರಾರಂಭ ಮಾಡಿದ್ರು. ಅಂಬೇಡ್ಕರ್ ಜಯಂತಿ ಬಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಬೆಳಿಗ್ಗೆ ಒಂದು ಭಾಷಣ 10 ಗಂಟೆಗೆ, ಮಧ್ಯಾಹ್ನ ಒಂದು ಭಾಷಣ, ಸಂಜೆ ಒಂದು ಭಾಷಣ, ಆಮೇಲೆ ರಾತ್ರಿ 9 ಗಂಟೆಗೆ ಒಂದು ಭಾಷಣ. ಆಗ ಹಬ್ಬ ತರ ಮಾಡ್ತಿದ್ರು. ಎಲ್ಲ ಕಡಿಮೆ ಆಗಿದೆ, ಪರಿಸ್ಥಿತಿ ನೋಡ್ಬಿಟ್ಟು ಬಹಳ ನಮ್ಗೆ ನೋವಾಗುತ್ತೆ. ಅಷ್ಟು ಭಾಷಣಗಳನ್ನು ಕರ್ಕೊಂಡು ಹೋಗ್ತಿದ್ರು. ಜನ ಬಹಳ ಸ್ವಲ್ಪ ಅವೇರ್ನೆಸ್ ಆಗಿ ಹೋಗ್ತಾ ಇದ್ರು. ಆವಾಗ ಅಂಬೇಡ್ಕರ್ ಜಯಂತಿ ಬಹಳ ಅದ್ಭುತವಾಗಿ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರಧಾರೆಯನ್ನ, ಅರಿವಿನ ಬೀಜವನ್ನು ನೀವು ಬಿತ್ತುವಂತ ಪ್ರಯತ್ನವನ್ನು ನೀವು ಮಾಡಿದ್ರಿ. ಹಾಗೆ ಅದನ್ನು ಅನುಸರಿಸಿದಂತದ್ದು ಬರೀ ಹೇಳೋದು ಅಷ್ಟೇ ಅಲ್ಲ, ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ರಿ ಅನ್ನುವಂಥದ್ದು ನನಗೆ. ಅಂಬೇಡ್ಕರ್ ವಿಚಾರಗಳನ್ನ, ಅಂಬೇಡ್ಕರ್ ಒಂದೇ ಅಲ್ಲ, ಅಂಬೇಡ್ಕರ್, ಬುದ್ಧ, ಬಸವ ಇವತ್ತು ನಾನು ಅನುಸರಣೀಯ ಅನುಭವಾತ್ಮಕ ಹೇಳ್ತಾ ಇದ್ದೇನೆ. ನನ್ನ ಮನೆಯವರು ಮತ್ತೆ ನಮ್ಮ ಸಂಬಂಧಿಕರೇ ಅಂತ ನನಗೆ ಅದಿಲ್ಲ. ನಾನು ಮಾತ್ರ ಸಂಪೂರ್ಣವಾಗಿ ಅಂಬೇಡ್ಕರ್, ಬಸವಣ್ಣ ಮತ್ತೆ ಬುದ್ಧ ವಿಚಾರಗಳನ್ನ, ಸ್ವಾಮಿ ವಿವೇಕಾನಂದ ವಿಚಾರಗಳನ್ನ ನಾನು ಸಂಪೂರ್ಣವಾಗಿ ಅನುಸರಿಸ್ತಾ ಇದ್ದೇನೆ. ನಾನು ಯಾವುದೇ ರೀತಿ ಕಂದಾಚಾರಗಳ ಬಗ್ಗೆ ಇರಬಹುದು, ಅಜ್ಞಾನ ಬಗ್ಗೆ ಇರಬಹುದು, ಮೂಢನಂಬಿಕೆಗಳ ಬಗ್ಗೆ ಇರಬಹುದು ಇತ್ಯಾದಿ ನಾವು ಯಾವುದೂ ಪಾಲನೆ ಮಾಡರಲ್ಲ. ಮನುಷ್ಯನನ್ನಾಗಿ ನೋಡುವಂಥದ್ದು, ಮನುಷ್ಯತ್ವವನ್ನು ನೋಡುವಂಥದ್ದು, ಮಾನವ ಧರ್ಮವನ್ನ ನಾವು ಪಾಲನೆ ಮಾಡುವಂಥದ್ದನ್ನ ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಹಾಗಾಗಿ ನಮ್ಮನ್ನ ಎಲ್ಲರೂ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರೆ. ತಾವು ಬಂಡಾಯ ದುಂಡೆಗಳು ಅನ್ನುವಂತ ಕವನ ಸಂಕಲನ ಪ್ರಕಟಿಸ್ತೀರಿ, ಅಂಬಲ ಅನ್ನುವಂತ ತಮ್ಮದೇ ಕವನ ಸಂಕಲನ, ನೆನಪುಗಳು ಅಂತ ಕವನ ಸಂಕಲನವನ್ನ ಪ್ರಕಟಿಸ್ತೀರಿ. ಇದ್ರ ಹಿಂದೆ ಅಂಬೇಡ್ಕರ್ ವಿಚಾರಧಾರೆ ಪ್ರಭಾವಿತಕ್ಕೆ ಒಳಗಾಗಿ ನೀವು ಬರೆದಿರುವಂತಹ ಪದ್ಯಗಳು ತುಂಬಾ ಕ್ರಾಂತಿಕಾರಿಯಾದ ಪದ್ಯಗಳನ್ನು ಕೂಡ ಅಂಬೇಡ್ಕರ್ ಬಗ್ಗೆ ಬರೆದಿರೋದಲ್ಲ, ಅಂಬೇಡ್ಕರ್ ಬರೆದಿಲ್ಲ, ಇಡೀ ವ್ಯವಸ್ಥೆ ಬಗ್ಗೆ ಅವರ ಪ್ರಭಾವ ಮತ್ತು ಆಶಯಗಳು. ಹೌದು, ಬಂಡಾಯ ದುಂಡಗಳಂದ್ರೆ ಬಂಡಾಯ ಏನದು, ಭ್ರಷ್ಟಾಚಾರದ ಇರಬಹುದು ಅಥವಾ ಸಂಪ್ರದಾಯಗಳಿರಬಹುದು ಇತ್ಯಾದಿ ಇತ್ಯಾದಿ ಏನು ನಮ್ಮ ಸಮಾಜದ ಕಲುಷಿತ ಮಾಡುವಂತ ಸಮಾಜ ವಿಚಾರಗಳಿದಾವ ಅವೆಲ್ಲವನ್ನು ನಾನು ಬಂಡಾಯ ದುಂಡೆಗಳಲ್ಲಿ ಕವನಗಳಲ್ಲಿ ತಂದಿದ್ದೇನೆ. ಅದಕ್ಕೆ ಬಂಡಾಯ ದುಂಡೆಗಳಂತ ಹೆಸರಿಟ್ಟಿದ್ದಾರೆ ಸರ್. ಆಮೇಲೆ ನೀವು ಇನ್ನೊಂದು ಬಹಳ ಮುಖ್ಯವಾಗಿ ನಾಟಕಕಾರರು ಹೌದು ಕೂಡ. ನೀವು ವಿಷಜ್ವಾಲೆ ಅನ್ನುವಂತ ನಾಟಕವನ್ನು, ರಕ್ತದೋಕಳಿ ಅನ್ನುವಂತ ನಾಟಕವನ್ನು ಮಾಡ್ತೀರಿ, ಗಂಡ ಅನ್ನುವಂತ ನಾಟಕವನ್ನು ಕೂಡ ಬರೀತೀರಿ. ಈ ವಿಷಜ್ವಾಲೆ ನಾಟಕದ ಏನ್ ಸರ್ ಅದ ಆಶಯ? ವಿಷಜ್ವಾಲೆ ನಾಟಕ ಸಾಮಾಜಿಕ ನಾಟಕ. ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ನಾನು ಓದುವ ಸಂದರ್ಭದಲ್ಲಿ ಹಂಬಲ ಕವನ ಸಂಕಲನವಾಗಿರೋದು. ಬಿ ಕೃಷ್ಣಪ್ಪನವರ ಮುಂದೆ ನಿಂತ್ಕೊಂಡು ನಾ ಡಿಸೋಜ್ ಅವ್ರನ್ನ ಒಂದು ಕಾರ್ಯಕ್ರಮ ಕರೆಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾ ಡಿಸೋಜ್ ಅವರು ಬಿಡುಗಡೆ ಮಾಡಿದ್ದು. ಬಿ ಕೃಷ್ಣಪ್ಪರು, ಮಾರಪ್ಪನವರು, ಚಂದ್ರಶೇಖರ್ ಅಂತಿದ್ರು. ಇವರೆಲ್ಲರೂ ವಿಶ್ವೇಶ್ವರ ಕಾಲೇಜು ಕನ್ನಡ ಉಪನ್ಯಾಸಕರು. ನಂಗೆ ತುಂಬಾ ನನ್ನ ಪ್ರೀತಿ ಮಾಡ್ತಿದ್ರು, ಮತ್ತೆ ನಾನು ತುಂಬಾ ಎನ್ಕರೇಜ್ ಅನ್ನ ಮಾಡ್ತಿದ್ರು ಅವರು. ಸರ್ ಆಮೇಲೆ ನೀವು ನಮ್ಮ ಸಂವಿಧಾನ ನಮ್ಮ ಸರ್ಕಾರಗಳು ಅಂತ ಪುಸ್ತಕ ಬರೀತೀರಿ. ಹೌದೌದು. ಇದರ ಒಟ್ಟು ಆಶಯ ಏನ್ ಸರ್? ಆ ಪುಸ್ತಕದ ಆಶಯ, ಸಂವಿಧಾನ ಅದು ದೊಡ್ಡ ಸಮುದ್ರ. ಭಾರತ ಎಷ್ಟು ವಿಶಾಲವಾಗಿದೋ ಅಷ್ಟು ವಿಶಾಲವಾದ ಒಂದು ಸಂವಿಧಾನದು. ಸಂವಿಧಾನದ ಮೂಲ ಆಶಯಗಳು ಏನಿದಾವೆ ಆ ಆಶಯಗಳು ಸಾಮಾನ್ಯ ಜನಕ್ಕೆ ಮತ್ತು ಓದುಗರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಾನು ಆ ಸಂವಿಧಾನವನ್ನ ಕ್ರೋಢೀಕರಿಸಿದ್ದೇನೆ. ಅದು ನಾನು ಬರೆದಿದ್ದೆಲ್ಲ ಕ್ರೋಢೀಕರಿಸಿದ ಸಂಪಾದಕ. ಆಮೇಲೆ ನಮ್ಮ ಸರ್ಕಾರಗಳು ಯಾವ ಸರ್ಕಾರ ಇದ್ವು, ಯಾವ ಸರ್ಕಾರ ಯಾವ ತರ, ಕೇಂದ್ರ ಸರ್ಕಾರದಿಂದ ಹಿಡಿದು ಗ್ರಾಮ ಪಂಚಾಯತಿವರೆಗೂ ಸರ್ಕಾರಗಳ ಬಗ್ಗೆ ಆ ಬಗ್ಗೆಲ್ಲ ನಾನು ಕ್ರೋಢೀಕರಿಸಿರುವಂತ ಮಾಡಿರುವಂತದ್ದು. ಆಮೇಲೆ ನೀವು ಮರೆಯಲಾಗದ ಭಾರತ ಇತಿಹಾಸದ ಪುಟಗಳು ಅಂತ ಒಂದು ಪುಸ್ತಕ ಬರೀತೀರಿ. ಹೌದೌದು. ಆ ಕೃತಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಇತಿಹಾಸ ನಾವಾಗಲೇ ಹೇಳಿದಾಗೆ ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸವನ್ನ ನಿರ್ಮಾಣ ಮಾಡಬಲ್ಲ. ಅದು ಇವ್ರದ್ದು ಅಂಬೇಡ್ಕರ್ ಅವರ ವಿಚಾರವೇ, ಅಂಬೇಡ್ಕರ್ ವಿಚಾರದ್ದು. ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ ನಿರ್ಮಾಣ ಮಾಡಬಲ್ಲ. ಹಾಗಾಗಿ ನಾನು ನಮ್ಮ ಇತಿಹಾಸ ಹೇಗಿತ್ತು, ನಮ್ಮ ಸಾಮ್ರಾಜ್ಯಗಳ ಇತಿಹಾಸ ಹೇಗಿತ್ತು ಅವನ್ನೆಲ್ಲವನ್ನ ಕ್ರೋಢೀಕರಿಸಿ ಅದು ಮರೆಯಲಾರದ
ಇತಿಹಾಸವನ್ನು ನಾನು ಮಾಡಿದ್ದೇನೆ. ಭಾಷೆ ಮತ್ತು ಕನ್ನಡ ಭಾಷಾ ಬೋಧನೆ ನಾನು ವಿಶಿಷ್ಟವಾದಂತಹ ಒಂದು ಕೃತಿ ಅಲ್ವಾ? ಹೌದೌದು, ಬಹಳ ತುಂಬಾ ಬೃಹತ್ತಾದ ಸಂಪುಟ ಅದು. ಆ ಸಂಪುಟಕ್ಕೆ ನನ್ನ ಹತ್ರನೇ ನೀವು ಬೆನ್ನುಡಿಯನ್ನು ಕೂಡ ಬರೆಸಿದ್ದೀರಿ. ನಿಜವಾಗ್ಲೂ ಆ ಕೃತಿಯ ಮೂಲಕ ನೀವು ಒಂದು ಕನ್ನಡದ ಬಗ್ಗೆ, ಕನ್ನಡ ಪ್ರಜ್ಞೆ ಬಗ್ಗೆ, ಕನ್ನಡ ಮೆಥಡಾಲಜಿ ಬಗ್ಗೆ, ಕನ್ನಡ ಬೋಧನಾ ವಿಧಾನದ ಬಗ್ಗೆ ಅದ್ಭುತವಾದ ಚಿಂತನ ಮಂಥನಗಳನ್ನ ತಾವು ಆ ಕೃತಿಯೊಳಗೆ ಮಾಡಿದ್ರಿ. ನನಗೆ ಬಹಳ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂದ್ರೆ, ತಾವು ಉದಯೋನ್ಮುಖ ಭಾರತದಲ್ಲಿ ಶಿಕ್ಷಣ ಅನ್ನುವಂತ ನಿಮ್ಮ ವಿಶಿಷ್ಟವಾದ ಕೃತಿ ಸರ್ ಅದು. ಅದರ ಮೂಲಕ ಶಿಕ್ಷಣ ತಜ್ಞರುಗಳನ್ನು ಪರಿಚಯಿಸುವಂತ ಮಾಡ್ತೀರಿ. ತಾವು ಶಿಕ್ಷಣ ತಜ್ಞರಾಗಿ ಅಂಬೇಡ್ಕರ್ ನೋಡಿರುವಂತ ವಿಧಾನಗಳೇನಾದ್ರೂ ಇದಾವ? ಆ ಪುಸ್ತಕದಲ್ಲಿ ಅಂಬೇಡ್ಕರ್ ವಿಚಾರಗಳು ಇದೆ. ಅಂಬೇಡ್ಕರ್ ಒಬ್ಬ ಶಿಕ್ಷಣ ತಜ್ಞ ಅಂತ. ಅಲ್ಲಿ ಏನು 2 ಭಾಗ ಬರುತ್ತೆ, ಶಿಕ್ಷಣ ತಜ್ಞರು ಮತ್ತು ತತ್ವಜ್ಞಾನಿಗಳನ್ನು. ಎಲ್ಲಿಂದ ಅರಿಸ್ಟಾಟಲ್, ಪ್ಲೇಟೋ ಇಂದ ಅಂಬೇಡ್ಕರ್ ಅವರೆಗೂ ಬರ್ತಾರೆ. ಅಲ್ಲಿ ತತ್ವಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರು 2 ಬೇರೆ ಬೇರೆ ಆದ್ರೂ ಸಹ ಒಂದೇ ಭಾಗದಲ್ಲಿ ಬರ್ತಾರೆ. ಇವನ್ನೆಲ್ಲವನ್ನ ನಾನು ಜಾನ್ ಡೋ ಇರ್ಬೋದು, ಪೆಸ್ಟಲಾಜಿ ಇರ್ಬೋದು, ಹೌದಾ, ಸ್ವಾಮಿ ವಿವೇಕಾನಂದ ಇರ್ಬೋದು, ಅರವಿಂದ್ ಘೋಷ್ ಇರ್ಬೋದು, ರವೀಂದ್ರನಾಥ್ ಠಾಗೂರ್ ಇರ್ಬೋದು, ಅಂಬೇಡ್ಕರ್, ಬಸವಣ್ಣ, ಇವರೆಲ್ಲರನ್ನ. ಸರ್, ಈಗ ಈ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಅಳವಡಿಸಿಕೊಂಡು ಬದುಕ್ತಿರುವಂತ ಸಂದರ್ಭದಲ್ಲಿ ತಮ್ಗಾದಂತ ಯಾವ್ದಾದ್ರು ಕಹಿ ಪ್ರಸಂಗಗಳುಂಟಾ? ನಾನು ಬಹಳ ಟೆರಿಬಲ್ ಆಗಿ ಮಾತಾಡ್ತೇನೆ ಅಂಬೇಡ್ಕರ್ ಬಗ್ಗೆ. ಅನೇಕ ಸಂದರ್ಭಗಳಲ್ಲಿ ನಾನು ಮಾತನಾಡುವ ಸಂದರ್ಭಗಳಲ್ಲಿ ಕೆಲವು ಒಂದಷ್ಟು ವಿರೋಧಿಸಿರುವಂತದ್ದು ಅಲ್ಲ, ಭಾಷಣ ಮಾಡುವ ಸಂದರ್ಭದಲ್ಲೇ ಒಂದಷ್ಟು ಪ್ರತಿಕ್ರಿಯೆ ಮಾಡಿದಂತವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಸತ್ಯವನ್ನ ಹೇಳಿದಾಗ ಅದನ್ನ ನಂಬೋರು 100ಕ್ಕೆ 100 ನಂಬ್ತಾರಂತ ಯಾರು ಹೇಳಕ್ಕಾಗಲ್ಲ. ಮತ್ತೆ ವಾಸ್ತವತೆ ಹೇಳ್ತೀವಿ ನಾವು. ಧರ್ಮದ ಬಗ್ಗೆ ಮಾತಾಡ್ತಾರೆ, ಈ ಧರ್ಮ ಏನು ಮಾಡ್ತು, ಇವೆಲ್ಲವನ್ನ ಅಂಬೇಡ್ಕರ್ ಮಾತನಾಡ್ತಾರೆ. ಅವರ ಜಾತಿ ವಿನಾಶ ಕೃತಿ ಅಂತ ಬೇಕಷ್ಟು ವಿಷಯ ಅವರು ಮಾತಾಡದ ಅದನ್ನ ಈ ಸಮಾಜ ಸಮಾಜ ಕಟ್ಟಬೇಕು ಅಂತ ಹೊರಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಬಹಳ ಮುಖ್ಯವಾಗಿ ಮಾತಾಡ್ಲೇಬೇಕು. ಅವರು ಮಾತಾಡಿದ್ರೆ ದ್ರೋಹ ಆಗುತ್ತೆ. ನಾವು ಅದನ್ನ ಆ ವಿಚಾರಗಳನ್ನ ನಾವು ನೇರವಾಗಿ ಸ್ಪಷ್ಟವಾಗಿ ಹೇಳಬೇಕು. ಹೌದು, ಇಂತಿಂತ ಪುಟದಲ್ಲಿ ಹಿಂಗೆ ಇದೆ ಅಂತ ಹೇಳಿದಂತವರು ಇದ್ದಾರೆ ನನ್ನ ಪಕ್ಕದಲ್ಲಿ. ನಾನು ಸಮರ್ಥನೆ ಮಾಡಿದ್ದೇನೆ, ಆದ್ರೂ ಪ್ರತಿಕ್ರಿಯೆ ತುಂಬಾ ವಿರೋಧನಿಲ್ಲ. ಇದು ಹೇಗೆ ಇದೆ ಸ್ಪಷ್ಟೀಕರಣ ಕೇಳಿದ್ರು ಉಂಟು. ಕರೆಕ್ಟ್. ಆದ್ರೆ ನೀವು ನಿಮ್ಮ ವಿದ್ಯಾರ್ಥಿಗಳೆಲ್ಲ ಆ ತರದ ಒಂದು ವೈಚಾರಿಕತೆಯನ್ನ ಮತ್ತು ವೈಜ್ಞಾನಿಕತೆಯನ್ನ ಮತ್ತು ಸಮಾಜದ ಕನಸನ್ನ ನಾವು ಕಾಣಲೇಬೇಕು, ಸಮಾಜವನ್ನು ಕಟ್ಟಬೇಕನ್ನುವಂತ ಒಂದು ಪ್ರಬಲವಾದಂತ ಪ್ರತಿಪಾದನೆ ತಾವು ಮಾಡೋದಿದೆಯಲ್ಲ ತಮ್ಮ ಜೀವನದ ಉದ್ದಕ್ಕೂ, ತಮ್ಮ ಬೋಧನೆಯ ಉದ್ದಕ್ಕೂ, ಭಾಷಣದ ಉದ್ದಕ್ಕೂ, ಇದು ಬಹಳ ಮುಖ್ಯ. ಪ್ರೊಫೆಸರ್ ನಲ್ಲಿ ಕಟ್ಟಿವೆ ನನ್ನ ಪಾಠ ತರಗತಿಯಲ್ಲಿ 35 ವರ್ಷ B.Ed ಕಾಲೇಜಿನಲ್ಲೇ, ಅದು ಡಬಲ್ ಡಿಗ್ರಿ ಕಾಲೇಜ್, ಟೀಚರ್ ಮೇಕರ್ ಕಾಲೇಜಲ್ಲಿ ನಾನು ಮಾಡಿರುವಂತದ್ದು. ನನ್ನ ಪಾಠ ಕಂಟೆಂಟ್ ಅಥವಾ ಸಿಲೆಬಸ್ ಅಂತ ಹೇಳ್ತೀವಲ್ಲ, ಆ ಸಿಲೆಬಸ್ಗೆ ತಕ್ಕಂತೆ ನಾನು ಪಾಠ ಮಾಡೋದು ಕೇವಲ ಅರ್ಧ ಗಂಟೆ 30 ನಿಮಿಷ ಅಷ್ಟೇ. ಇನ್ನು 30 ನಿಮಿಷ ಅನೇಕ ರೀತಿಯ, ಈಗ ಸಾರಿಗೆ ಒಗ್ಗರಣೆ ಇಲ್ಲದ ಸಾರು ತಿನ್ನೋದಕ್ಕೂ ಒಗ್ಗರಣೆ ಹಾಕಿರೋ ಸಾರು ತಿನ್ನೋದಕ್ಕೂ ವ್ಯತ್ಯಾಸ ಇದೆ. ಹಂಗೆ ನಾನು ಪಾಠ ಮಾಡುವಾಗ ನಾನು ಎಲ್ಲಾ ವಿಚಾರಗಳನ್ನ ಬುದ್ಧನಿಂದ ಹಿಡಿದು ಅಂಬೇಡ್ಕರ್, ಗಾಂಧಿ ಅಥವಾ ಸ್ವಾಮಿ ವಿವೇಕಾನಂದ, ಪೆರಿಯಾರು, ನಾರಾಯಣಗುರು, ಈ ವಿಚಾರಗಳಿದಾವಲ್ಲ ಸಂದರ್ಭೋಚಿತವಾಗಿ ತಗೊಂಡೋಗಿ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಆ ಮಕ್ಕಳಿಗೆ ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಹಾಗಾಗಿ ಅವ್ರಿಗೆ ಓಬಳೇಶ್ ಗಟ್ಟಿಯವರ ತರಗತಿ ಅಂದ್ರೆ ತುಂಬಾ 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 ಚೆನ್ನಾಗಿರುತ್ತೆ. ಏನು ಯಾವುದೇ ಬೇಸರ ಆಸಕ್ತಿಯಿಂದ ಪಾಯಿಂಟ್ ಕರೆಕ್ಟ್, ಆಸಕ್ತಿಯಿಂದ ಕೇಳ್ತಾರೆ. ಏನು ಈ ವಿಚಾರ, ಯಾಕೆ ಅವ್ರಿಗೆಲ್ಲ ಹೊಸದು. ಪ್ರೈಮರಿ ಸ್ಕೂಲ್ ಇರಲ್ಲ, ಹೈಸ್ಕೂಲ್ ಇರಲ್ಲ, ಡಿಗ್ರಿ ಕಾಲೇಜ್ ಮೊದಲು ಮುಟ್ಟಿರಲ್ಲ. ನಾನು ಇನ್ನೊಂದು ನಿಮ್ಮ ಹತ್ರ ಹೇಳಲೇಬೇಕು. ನಾನು B.Ed ಅಲ್ಲಿ ಚಿನ್ನದ ಪದಕ ಪಡ್ಕೊಂಡು B.Ed ಪದವಿ ಪಡೆದೆ. ಆ B.Ed ಅಲ್ಲಿ ನಾನು ಈ ಚಿನ್ನದ ಪದಕ ಬರಲಿಕ್ಕೆ ನಿಮ್ಮ ಪುಸ್ತಕಗಳೇ ಕಾರಣ ಸರ್. ನೀವು ಬರೆದಂತ ಉದಯೋನ್ಮುಖ ಭಾರತದಲ್ಲಿ ಶಿಕ್ಷಣ, ನೀವು ಬರೆದಂತ ಶಿಕ್ಷಕನ ಕಾರ್ಯಗಳು ಮತ್ತು ಶಾಲಾ ಸಂಘಟನೆ ಅನ್ನುವಂತ ಪುಸ್ತಕ, ಆಮೇಲೆ ಪ್ರೌಢಶಾಲಾ ಶಿಕ್ಷಣ ಮತ್ತು ಶಿಕ್ಷಕನ ಕಾರ್ಯಗಳು, ಈ ಪುಸ್ತಕಗಳನ್ನ ನಾವು ಓದಿ ಪ್ರಭಾವಿತರಾಗಿ, ನಾನು ಹಾಗಾಗಿ ನಿಮ್ಮನ್ನ ಪರೋಕ್ಷವಾಗಿ ನೀವು ಗುರುಗಳು ಅಂತ ನಾನು ಒಪ್ಕೊಳ್ತೀನಿ. ಪ್ರತ್ಯಕ್ಷವಾಗಿ ನನಗೆ ಪಾಠ ಮಾಡದೇ ಇದ್ರು ನಿಮ್ಮ ಪುಸ್ತಕಗಳ ಮೂಲಕ ನಮಗೆ ಪಾಠ ಮಾಡಿದಿರಿ. ಹಾಗಾಗಿ ನಾನು B.Ed ಅಲ್ಲಿ ಚಿನ್ನದ ಪದಕ ಬರಲಿಕ್ಕೆ ನಿಮ್ಮ ಪುಸ್ತಕಗಳೇ ಪ್ರೇರೇಪಣೆ ಮತ್ತು ಪ್ರೇರಕ ಶಕ್ತಿ. ಹಾಗಾಗಿ ನಿಮ್ಮ ಪುಸ್ತಕಗಳು ಹೇಗೆ ನೀವು ತಮ್ಮ ವಿಚಾರಧಾರೆಯನ್ನ ಪುಸ್ತಕಗಳ ಮೂಲಕ ಮುಟ್ಟಿಸಿದ್ರೋ, ಹಾಗೆ ತಮ್ಮ ಭಾಷಣಗಳಲ್ಲೂ ಕೂಡ, ತಮ್ಮ ಬೋಧನೆಯಲ್ಲೂ ಕೂಡ ಈ ತರದ ವಿಚಾರಗಳನ್ನು ಮುಟ್ಟಿಸ್ತಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯ ಅನನ್ಯವಾದದ್ದು ಮತ್ತು ಆದರ್ಶವಾದದ್ದು. ತಾವು ಅಂಬೇಡ್ಕರ್ ಬಗ್ಗೆ ಇಟ್ಕೊಂಡಿರುವಂತ ಅಭಿಮಾನ ಮತ್ತು ಅಂಬೇಡ್ಕರ್ ಕುರಿತಾಗಿರುವಂತ ತಮ್ಮ ಚಿಂತನೆ ಮತ್ತು ಅಂಬೇಡ್ಕರ್ ಅವರ ಮೂಲಕನೇ ನಾನು ಹೇಗೆ ಈ ಸಮಾಜವನ್ನು ಕಟ್ಟೋದಕ್ಕೆ ಪ್ರೇರಣೆ ಕೊಡುವಂತ ನಿಮ್ಮ ಮಾತುಗಳು ಇದಾವಲ್ಲ, ನಿಜವಾಗ್ಲೂ ಅಪ್ಯಾಯಮಾನವಾದಗಳು ಸರ್. ಇಷ್ಟ ತನಕ ತಾವು ಬಹಳ ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮ್ಮ ಹೃದಯಪೂರ್ವಕವಾದಂತ ಧನ್ಯವಾದಗಳು ಸರ್. ನಿಮಗೂ ಸಹ ಹೃದಯಪೂರ್ವಕವಾದಂತ ಧನ್ಯವಾದಗಳು. ಎಲ್ಲಾ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ಇದುವರೆಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ
ಸಂದರ್ಶನ ಸರಣಿಯನ್ನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್, ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ. ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನಪ್ರೀತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಶಂಕರಘಟ್ಟ, ಶಿವಮೊಗ್ಗ. ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್, ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.